ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದ್ಗೆ ತುಂಬಾ ಹೊಟ್ಟೆ ಹಶ್ವಾಗ್ತಿದೆ. ಅಣ್ಣ ಏನ್ ಇಷ್ಟೊತ್ತಾದ್ರೂ ಬಂದಿಲ್ಲ. ಒಂದ್ ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ಗೆ ಕೆಲಸದಲ್ಲಿ ಇರ್ತಾರೆ, ಸ್ವಲ್ಪ ಹೊತ್ತು ನೋಡೋಣ, ಬರ್ಲಿಲ್ಲ ಅಂದ್ರೆ ಆಮೇಲೆ ಫೋನ್ ಮಾಡಿದ್ರೆ ಆಯ್ತು. ಅದು ಅಲ್ಲದೆ ಇವತ್ತು ಸಾಹೇಬರು ಬಂದ್ಮೇಲೆ ಒಂದು ಖುಷಿ ವಿಷಯ ಹೇಳೋರಿದ್ದಾರೆ. ಹೌದಾ? ಅದೇನು ಅಂತ ನಿನಗ್ ಗೊತ್ತಾ? ಗೊತ್ತಿಲ್ಲದಿದ್ರೆ ಅವನು ಹೇಳ್ತಾನೇನೆ. ಏನೋ ಅಣ್ಣ ಇವತ್ತು ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾರಂತ. ಅವರೇ ಬರಲಿ. ಅರೆ ಯಾಕೆ ಇಷ್ಟೊತ್ತಾಯ್ತು ಬರೋದು? ಕೆಲಸ ಅಲ್ವೇನೆ? ಕೆಲಸ ಇದ್ದೇ ಇರುತ್ತೆ, ಜಾಸ್ತಿ ಆಯಾಸ ಮಾಡ್ಕೋಬಾರ್ದು ಅಂತ ಡಾಕ್ಟ್ರು ಹೇಳಿದ್ದಾರೆ, ಅಳಿಯಂದ್ರು ಹೇಳಿದ್ದಾರೆ. ಮರ್ತೋಯ್ತಾ? ಎಲ್ಲ ನೆನಪಿದೆ ಕಣೆ, ಆದರೆ ಏನು ಮಾಡೋದು, ಇವತ್ತು ನನಗೆ ನೈಟ್ ಡ್ಯೂಟಿ ಬೇರೆ ಹಾಕಿದ್ದಾರೆ. ಏನ್ರಿ ಇದು? ಬೆಳಿಗ್ಗೆಯಿಂದ ದುಡ್ದಿದ್ದು ಅಲ್ಲದೆ ಮತ್ತೆ ಬೆಳಗಿನ ಜಾವದವರೆಗೂ ದುಡಿಬೇಕಾ? ಇದು ಯಾವ ಕರ್ಮ ರೀ ಇದು? ಅಲ್ಲ, ನೀವು ನಿಮ್ಮ ಸಾಹೇಬ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಬೇಕು ತಾನೆ? ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅನಾರೋಗ್ಯಕ್ಕೆ ಸಬೂಬನ್ನ ಹೇಳೋಕ್ಕಾಗಲ್ಲ. ಹೇಳಿದ್ರು ಅಲ್ಲಿ ಯಾರಿಗೂ ಕೇಳಿಸ್ಕೊಳ್ಳೋ ವ್ಯವಧಾನನೂ ಇರೋಲ್ಲ. ಆರೋಗ್ಯವಾಗಿದ್ದರೂ ಅಷ್ಟೇ, ಅನಾರೋಗ್ಯವಾಗಿದ್ದರೂ ಅಷ್ಟೇ, ದುಡಿಬೇಕು ದುಡಿಬೇಕು ದುಡಿಬೇಕು. ಸಾಹೇಬ್ರೆ, ನೀವಿಂಥ ಕೆಲಸ ಮಾಡೋದೇ ಬೇಡ. ಮಾಡೋದ್ ಬೇಡ ಅಂದ್ರೆ ನೀನ್ ದುಡ್ದು ನಮ್ಮನ್ನೆಲ್ಲ ಸಾಕ್ತೀಯಾ? ಅದೆಲ್ಲ ಇದ್ದಿದ್ದೆ, ಅದೆಲ್ಲ ಬಿಡಿ. ಈಗ ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಹೇಳೋದಿದೆ. ಹಾ, ನರಸಿಂಹನು ಹೇಳ್ತಿದ್ದ ಸಾಹೇಬ್ರು ಬಂದ್ಮೇಲೆ ಖುಷಿ ವಿಷಯ ಹೇಳ್ತಾರೆ ಅಂತ. ಏನಣ್ಣ ಅದು? ನನಗೆ ಪ್ರಮೋಷನ್ ಸಿಕ್ತು. ಗೊತ್ತಲ್ಲ, ತಗೋ, ಎಲ್ರಿಗೂ ಸಿಹಿ ಕೊಡು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಇಷ್ಟು ವರ್ಷ ಉಪವಾಸ ಮಾಡಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಬಿಟ್ರೆ ದಿನಕ್ಕೆ 6 ಸಲ ತಿಂತೀಯ, ಅದು ಯಾವಾಗಲೇ ಉಪವಾಸ ಮಾಡಿದೆ? ನಾನಲ್ಲ ಅಣ್ಣ, ಅತ್ಗೆ ಪ್ರತಿ ಶುಕ್ರವಾರ ಉಪವಾಸ ಇದ್ದು ದೇವ್ರ ಹತ್ರ ಬೇಡ್ಕೊಳ್ತಿದ್ಲು ನಿನಗ್ ಪ್ರಮೋಷನ್ ಸಿಗ್ಲಿ ಅಂತ. ಹೌದೇನೆ? ಬರೀ ಪ್ರಮೋಷನ್ಗಲ್ಲ ರೀ, ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ತಿದ್ದೆ. ಆದರೆ ಆ ದೇವರು ಪ್ರಮೋಷನ್ ಜೊತೆಗೆ ಆರೋಗ್ಯದಲ್ಲೂ ಬರ್ತಿ ಕೊಟ್ಬಿಟ್ಟ. ನಮ್ಮ ಕೈಯಲ್ಲಿ ಏನೂ ಇರಲ್ಲ ವತ್ಸಲ. ದೇವ್ರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಪ್ರಪಂಚದಲ್ಲಿ ಬೇಕಾದಷ್ಟು ಜನ ನಮ್ಗಿಂತ ಕೆಳಮಟ್ಟದಲ್ಲಿದ್ದಾರೆ. ಅವ್ರನ್ನ ಹೋಲಿಸ್ಕೊಂಡು ನಾವು ಜೀವನ ಮಾಡ್ಬೇಕಷ್ಟೇ. ಆದ್ರೆ ನಿಮ್ ಸಾಹೇಬರು ಮಾತ್ರ ಕೋಟಿಗಟ್ಲೆ ಆಸ್ತಿ ಮಾಡಿದ್ದಾರೆ. ಈಗ ಆ ವಿಷಯ ಎಲ್ಲ ಯಾಕೆ? ಬನ್ನಿ ಊಟ ಮಾಡಿರಂತೆ. ಹೌದೌದು, ಸ್ವಲ್ಪ ಬೇಗ ಬಡಿಸು, ನಾನು ಮತ್ತೆ ನೈಟ್ ಡ್ಯೂಟಿಗೆ ಬೇರೆ ಹೋಗಬೇಕು. ಅಮ್ಮ, ಇವತ್ತು ಸಾಹೇಬರು ಡ್ಯೂಟಿಗೆ ಹೋಗೋದು ಬೇಡ. ಬೇಕಾದ್ರೆ SI ಸಾಹೇಬ್ರ ಹತ್ರ ನಾನೇ ಹೇಳ್ತೀನಿ. ಹೂರಿ, ಇವತ್ತೇನು ಹೋಗೋದು ಬೇಡ, ನಾಳೆ ಹೆಂಗಿದ್ರು ಎದ್ದು ಹೋಗೋದಿದ್ದೇ ಇದೆಯಲ್ಲ. ಎಲ್ರು ಹೇಳ್ತಿದ್ದಾರೆ ಮನೇಲಿ ಇದ್ಬಿಡೋಣ. ಸರಿ, ಭರತ್ ಅಂತ ನನ್ನ ಫ್ರೆಂಡು, ಅವನು ನಮ್ಮ ಸ್ಟೇಷನ್ PC, ಅವನೊಂದು ಫೋನ್ ಮಾಡಿ ಹೇಳ್ತೀನಿ. ಸರಿ. ಯಾಕೆ ಮಿಸ್ಟರ್ ನಿಂತ್ಬಿಟ್ರಿ? ಅಲ್ಲ ನರಸಿಂಹ ಅವರೇ, ಬೆಂಗಳೂರಲ್ಲಿ ಯಾವುದೋ ಕೆಲಸದ ಮೇಲೆ ಹೋಗ್ಬೇಕು ಅಂತ ಹೇಳಿ ಈ ದೇವಸ್ಥಾನ ಕರ್ಕೊಂಡ್ಬಂದಿದ್ದೀರಲ್ಲ, ಇಲ್ಲಿ ನಂಗೆ ತುಂಬ ಹಳೆ ನೆನಪುಗಳಿದ್ದಾವೆ. ಬನ್ನಿ ನರಸಿಂಹ ಅವರೇ, ವಾಪಸ್ ಹೋಗೋಣ. ಮೈಸ್ರೆ, ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕೆ ಮುಂಚೆ ದೇವ್ರಿಗೆ ನಮಸ್ಕಾರ ಹಾಕಿ ಮಾಡೋ ಕೆಲಸದಲ್ಲಿ ಯಶಸ್ಸು ಕೊಡಲಿ ಅಂತ ಕೇಳ್ಕೋಬೇಕು. ಬನ್ನಿ. ಆದರೆ ಗರ್ಭಗುಡಿ ಆ ಕಡೆ ಇದೆಯಲ್ಲ, ಅದರಲ್ಲಿ ಇನ್ನೂ ಅರ್ಚಕರು ಬಂದಿಲ್ವಲ್ಲ? ಮತ್ತು ಬಾಗಿಲು ಓಪನ್ ಇದೆ. ಅದು ಅರ್ಚಕರ ಕುಟುಂಬದವ್ರಿಗೇನೋ ಸಮಸ್ಯೆ ಆಗಿದೆ ಅಂತೆ, ಅವರೆಲ್ಲ ಅಲ್ಲಿ ಹೋಗಿದ್ದಾರೆ. ನಿಮ್ಗೆ ಯಾರು ಹೇಳಿದ್ದು? ಅದು ಕನ್ಸಲ್ಲಿ ದೇವ್ರು ಬಂದು ಹೇಳಿದ್ರು. ತಮಾಷೆ ಮಾಡ್ಬಿಡಿ ನರಸಿಂಹ ಅವರೇ, ಇವತ್ತು ಯಾಕೆ ನೀವು ತುಂಬ ಬೇರೆ ಥರ ವರ್ತನೆ ಮಾಡ್ತಾ ಇದ್ದೀರಾ? ನಿಮ್ಮ ಮಾತು ಕೂಡ ಬದಲಾಗಿದೆ. ಹಾಗೇನಿಲ್ಲ ಮಿಸ್ಟ್ರೆ, ಒಳ್ಳೆ ಟೈಮ್ ಬಂದಾಗ ಅದಾಗದೇ ಕೆಟ್ಟನ್ನೆಲ್ಲ ಒತ್ಕೊಂಡು ಹೋಗುತ್ತೆ. ಯಾರನ್ನು ನೋಡ್ತಾ ಇದ್ದೀರಾ? ಅದು ನನಗೆ ಒಬ್ರು ಮುಖ್ಯವಾದ ವ್ಯಕ್ತಿ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ಅವ್ರು ಬಂದ್ರ ಇಲ್ವಾ ಅಂತ ಹುಡುಕ್ತಾ ಇದ್ದೀನಿ. ನನಗಂತೂ ತುಂಬ ವಿಚಿತ್ರ ಅನಿಸ್ತಾ ಇದೆ. ಅಲ್ಲ, ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ, ನಾವ್ ಯಾಕೆ ಇಲ್ಲಿ ಕಾಯ್ಬೇಕು? ಅದು ಅಂದ್ರೆ ನಾನು ಯಾಕೆ ನಿಮ್ ಜೊತೆಗೆ ಇಲ್ಲಿ? ಮಹೇಶ್ರೆ, ನಿಮ್ಗೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ, ಬನ್ನಿ ಹೋಗೋಣ. ಏನಿದು ದೀಪ? ಅಕ್ಕ, ನಿಮ್ಮನ್ನ ಯಾಕೆ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದೆ ಅಂತ ಕೇಳ್ತೀರಾ ಅಂತ ನಂಗೆ ಗೊತ್ತು. ಅದಕ್ಕೆ ಉತ್ತರ ನಿಮ್ಗೆ ಸಿಗತ್ತೆ, ಬನ್ನಿ. ಫಸ್ಟ್ ನನಗೆ ಉತ್ತರ ಕೊಡು. ನಿಮ್ ಪ್ರೀತಿನ ಒಂದ್ ಮಾಡ್ತೀನಿ.
ನಿಮ್ಮ ಹುಡುಗನ ಜೊತೆ ನಿಮ್ಮನ್ನು ಸೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ನಲ್ವಾ, ಅದನ್ನ ಈಡೇರಿಸೋ ಸಮಯ ಬಂದಿದೆ. ಅಲ್ಲೋಡಿ. ರಾಹುಲ್, ದೀಪ ಏನ್ ಮಾಡ್ತಿದ್ಯಾ? ನಿನ್ ಸ್ವಲ್ಪನೂ ಬುದ್ಧಿ ಇಲ್ವಾ? ಹೇಳ್ದೆ ಕೇಳ್ದೆ ಅವನ ಹತ್ರ ನನ್ನನ್ನ ಕರ್ಕೊಂಡ್ ಬಂದಿದ್ಯಲ್ಲ. ಅಲ್ಲ, ಹೀಗೆಲ್ಲ ಮಾಡಿದ್ರೆ ಅವನನ್ನ ಒಪ್ಕೋತಾನೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನೋಡು, ಇಲ್ಲಿರೋದ್ ಬೇಡ, ಫಸ್ಟ್ ನಾವು ಹೊರಡೋಣ ಬಾ. ಅಕ್ಕ, ಯುದ್ಧನೇ ಇರ್ಲಿ ಪ್ರೀತಿನೇ ಇರ್ಲಿ ಅರ್ಧದಲ್ಲೇ ನಿಲ್ಸ್ಬಾರ್ದು. ಸೋಲೋ ಗೆಲ್ವೋ ಮುನ್ನುಗ್ಬೇಕು. ಪ್ರಯತ್ನ ನಮ್ದು, ಫಲಿತಾಂಶ ದೇವ್ರದು. ಸಮಯ ಸರಿಯಾಗಿದ್ರೆ ಗೆಲ್ತೀವಿ, ಇಲ್ಲಾಂದ್ರೆ ಸಾಯ್ತೀವಿ. ಸ್ಕೂಲ್ ಬಿಟ್ಟು ನಿಮ್ಮ ಜೊತೆಗೆ ಬಂದ್ರೆ ನೀವು ಇದೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರ ನನ್ನ? ಬಂದಿದಾರಲ್ಲ ಅಲ್ಲೋಡಿ. ದೀಪ ಅವಳೇ ಕೇಳಿದಾಳೆ. ಗೊತ್ತಾಗುತ್ತೆ, ಬನ್ನಿ ವಿಷಯ. ಅವ್ನನ್ನ ನೋಡಿದ್ರೆ ನಾನು ಮತ್ತೆ ಬಯಸ್ಕೋಬೇಕು. ನಾನು ಹೊರಡ್ತೀನಿ ದೀಪ. ಯುದ್ಧದಲ್ಲಿ ಹೋರಾಡಿದ್ರೆ ಪ್ರೀತಿಯಲ್ಲಿ ಒದ್ದಾಡ್ತಾರಂತೆ. ಇವತ್ತು ನೀವು ಒದ್ದಾಡೋ ಸಮಯ ಮುಗಿಯತ್ತೆ ಅಂತ ಕರ್ಕೊಂಡ್ ಬಂದ್ರೆ ನನ್ನ ಆಸೆನ ನಿರಾಸೆ ಮಾಡ್ತಿದ್ದೀರಾ ಅಲ್ವಾ? ಹೀಗೆ ಆದ್ರೆ ನಿಮ್ ಪ್ರೀತಿನ ಹೇಗ್ ಪಡ್ಕೋತೀರಾ? ರಾಹುಲ್ ಅಣ್ಣ ನಿಮ್ಗೆ ಬೇಡವಾ? ಅವ್ನನ್ನ ಮತ್ತೆ ಒಪ್ಕೋತಾನೆ ಅಂತ ಏನ್ ಗ್ಯಾರಂಟಿ? ಪ್ರಪಂಚದಲ್ಲಿರೋ ಪ್ರತಿಯೊಂದು ಸಮಸ್ಯೆಗೆ ಮಾತೆ ಪರಿಹಾರ. ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಪ್ರಪಂಚನ ಗೆಲ್ಬೋದು. ಅಂಥದ್ರಲ್ಲಿ ನಿಮ್ ಪ್ರೀತಿನ ಗೆಲ್ಲಕ್ಕಾಗಲ್ವಾ? ದೀಪ, ನಿನಗ್ ನಾನು ಹೇಗ್ ಅರ್ಥ ಮಾಡಿಸ್ಲಿ? ಪ್ಲೀಸ್ ಅರ್ಥ ಮಾಡ್ಕೋ. ಬೇಡ, ನೀನ್ ಅರ್ಥ ಮಾಡ್ಕೋ. ಹೋಗೋಣ ದೀಪ. ದೀಪ, ನೀನೇನ್ ಇಲ್ಲಿ? ನಿಮ್ಗೆ ಇವ್ರನ್ನ ಪರಿಚಯ ಮಾಡಿಸ್ಬೇಕಿತ್ತು. ಹೌದಾ? ಯಾರು ಇವರು? ಒತ್ತಲ ಒತ್ತಲ, ಏನಿಷ್ಟು ಅರ್ಜೆಂಟಾಗಿ ಹೊರಟ್ಬಿಟ್ರಲ್ಲ? ಡ್ಯೂಟಿಗೆ ಹೋಗ್ಬೇಕಲ್ಲೇ. ತಿಂಡಿ ತಿನ್ಕೊಂಡು ಹೋಗಿ. ಅಯ್ಯೋ, ನಿನ್ನೆ ರಾತ್ರಿ ಬೇರೆ ಡ್ಯೂಟಿಗೆ ಹೋಗಿಲ್ಲ. ಈ ವಿಷಯ ಸಾಹೇಬಂಗೇನಾದ್ರು ಗೊತ್ತಾದ್ರೆ ದೊಡ್ಡ ರಾಧ ಅಂತ ಆಗ್ಬಿಡುತ್ತೆ. ಅಣ್ಣ, ನಿನ್ ಬದಲು ನಮ್ ನರಸಿಂಹ ಪೊಲೀಸ್ ಆಗ್ಬೇಕಾಗಿತ್ತು. ನಿನಗೆ ಕಾಟ ಕೊಡ್ತಿರೋ ಎಸ್ಐಗೆ ಸರಿಯಾಗಿ ಬುದ್ಧಿ ಕಲ್ಸಿರೋನು. ಪೊಲೀಸೇನೆ, ಅವನ್ ಹಣೆ ಬರದಲ್ಲಿ ಬರ್ದಿದ್ರೆ ಇನ್ಸ್ಪೆಕ್ಟ್ರೇ ಆಗ್ತಾನೆ. ಆಗ್ತಾನೆ. ಎಲ್ಲಾದ್ರೂ ಹೋಗಿ ಮೊದಲು ಕೂಲಿ ಮಾಡಕ್ ಹೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.